ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಈಗ 10 HP ಸ್ಕ್ರ್ಯಾಚ್ ಇದು ಟಿಲ್ಲರ್ ಇದೆ ರೋಟ್ರಿ, ಅದ್ರ ಬಗ್ಗೆ ಮಾಹಿತಿ ಹೇಳಿ ಸರ್. ಎಸ್ ಸರ್, YLG ಆರ್ಯ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ ನಮ್ಮೆಲ್ಲ ರೈತ ಮಿತ್ರರನ್ನ ನಾವು ಬೆಂಗಳೂರಿನ ಕೃಷಿ ಮೇಳಕ್ಕೆ ಸ್ವಾಗತಿಸ್ತೇವೆ. ಶಾಚಿ ಅಗ್ರಿಮೆಕ್ ಪರವಾಗಿ ನಾವಿಲ್ಲಿ ನಮ್ಮ ಕಂಪ್ನಿದು ಸ್ಟಾಲ್ ಇಟ್ಟಿದ್ದೇವೆ. ಅದರಲ್ಲಿ ನಮ್ಮದೊಂದು ಫ್ಲ್ಯಾಗ್ಶಿಪ್ ಪ್ರಾಡಕ್ಟ್, ಬಹಳ ಇಂಪಾರ್ಟೆಂಟು ಪ್ರಾಡಕ್ಟು, ನಾವು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿವರೆಗೆ ಸೇಲ್ ಮಾಡಿರುವಂಥ ಮಿಷಿನು ಶಾಚಿ ಬ್ಯಾಕ್ ರೋಟ್ರಿ ಪವರ್ ಟಿಲ್ಲರ್ನ ಪರಿಚಯ ಮಾಡಿಕೊಡ್ತೇನೆ. ನಮ್ಮದು ವೀಡರ್ ಏನಿದೆ, ಈಗಾಗಲೇ ವೀಡರಲ್ಲಿ ತುಂಬ ಕಂಪ್ನೀಸ್ ಇದೆ ಸರ್. ಅದರಲ್ಲೆಲ್ಲ ಸೆಂಟ್ರ್ ರೋಟ್ರಿನಲ್ಲೇ ಇಲ್ಲಿವರೆಗೆ ಒಂದು ಟೆಕ್ನಾಲಜಿ ಇದಾಗ್ತಾ ಇದೆ, ಅದರಲ್ಲೇ ನಡೀತಾ ಇದೆ. ಅದರಲ್ಲಿ ಏನು ಮಾಡ್ತೀವಿ, ನಮ್ಮ ಫ್ರಂಟ್ ವೀಲ್ ಏನಿರುತ್ತೋ ಆ ವೀಲನ್ನು ತೆಗೆದು ಅಲ್ಲೇ ವೀಡರ್ ಬ್ಲೇಡ್ಸ್ ಹಾಕೋ ಮೂಲಕ ನಮ್ಮ ರೈತರು ಯೂಸ್ ಮಾಡ್ತಾರೆ. ಅದರಿಂದ ಕೆಲವೊಂದು ಪಾಸಿಟಿವ್ ಇದೆ. ಮೇನ್ ಪಾಸಿಟಿವ್ ಅಂದರೆ ರೇಟು ತುಂಬ ಕಡಿಮೆ ಇರುತ್ತೆ, ಎಕನಾಮಿಕಲ್ ರೇಂಜಲ್ಲಿ ಇರ್ತದೆ, ಯೂಸ್ ಮಾಡ್ಲಿಕ್ಕೆ ಈಸಿ ಅಂತ ಅನಿಸುತ್ತೆ. ಬಟ್ ಟೆಕ್ನಾಲಜಿ ಬದಲಾಗ್ತಾ ಆಗ್ತಾ ಏನಾಗಿದೆ, ಆ ಮಿಷಿನ್ಸು ಸ್ವಲ್ಪ ವೈಬ್ರೇಷನ್ ಕೊಡುತ್ತೆ, ಅದಕ್ಕೆ ಆಪ್ರೇಟರ್ಸು ಸ್ವಲ್ಪ ಕಷ್ಟ ಫೇಸ್ ಮಾಡ್ತಾರೆ. ಅದಕ್ಕೋಸ್ಕರ ಈಗೇನಾಗಿದೆ, ಟೆಕ್ನಾಲಜಿ ಮುಂದುವರಿತಾ ಈಗ ಆ ಮುಂದೆ ವೀಲ್ ಹಾಗೆ ಇಟ್ಟು ಹಿಂದೆ ರೋಟ್ರಿ ಬರುವಂಥ ಮಿಷಿನ್ಸು ಬ್ಯಾಕ್ ರೋಟ್ರಿ ಮಿಷಿನ್ಸ್ ಅಂತ ಕರಿತೀವಿ. ಬ್ಯಾಕ್ ರೋಟ್ರಿ ಪವರ್ ವೀಡರ್ಸು ನಮಗೆ ಈಗ ಪ್ರಚಲಿತವಾಗಿ ಯೂಸ್ ಆಗ್ತಾ ಇದ್ದಾವೆ, ಮುಂದೆ ಬರ್ತಾ ಇದ್ದಾವೆ. ಅದರಲ್ಲಿ ನಮ್ಮದು ಒಂದು ಮಾಡಲು, ನಮ್ಮದು ಬ್ಯಾಕ್ ರೋಟ್ರಿ ಮಾಡಲ್ ಏನು ಬರುತ್ತೆ, ನಮ್ಮ ಇಂಜಿನ್ ಬಂದು 10.5 HP ಪವರ್ ಬರುತ್ತೆ ಸರ್. 10.5 HP ಪವರ್ ಬರುತ್ತೆ, ಪವರ್ಫುಲ್ ಇಂಜಿನ್ನು. ಅದ್ರ ಜೊತೆಯಲ್ಲಿ ಮಿಷಿನ್ನು ನಮಗೆ ಡಿಫಾಲ್ಟು ವಿತ್ ಬ್ಯಾಟ್ರಿ ವಿತ್ ಸೆಲ್ಫ್ ಸ್ಟಾರ್ಟ್ ಬರುತ್ತೆ. ವಿತ್ ಸೆಲ್ಫ್ ಸ್ಟಾರ್ಟಲ್ಲಿ ಆನ್ ಮಾಡ್ಕೋಬೋದು, ಕೀ ಮೇಲೆ ಆನ್ ಮಾಡ್ಕೋಬೋದು. ಅದಾದ ನಂತರ ರೋಟ್ರಿ ಬಗ್ಗೆ ಬಂದಾಗ, ಬ್ಯಾಕ್ ರೋಟ್ರಿ ನೋಡಿ, ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟು ನಾವೇನು ಹೇಳ್ತೀವಿ, ನಾವು ಮಿಷಿನನ್ನು ಎತ್ಬಿಟ್ಟು ಬಿಟ್ಟರೆ ಏನಾಗುತ್ತೆ, ಮಿಷಿನ್ನು ರೋಟ್ರಿ ಮೇಲೇ ನಿಂತ್ಕೊಳ್ಳುತ್ತೆ. ವಿಚ್ ಐ ಮೀನ್ ಟು ಸೇ, ರೋಟ್ರಿ ವೆಯ್ಟು ಜಾಸ್ತಿ ಇದೆ. ಮಿಷಿನ್ ಯಾವಾಗಲೂ ಕೆಳಗಡೆಗೆ ತೊಳ್ಳೋದ್ರಿಂದ ನಾವು ಕೆಲಸ ಮಾಡಬೇಕಾದಾಗ, ಜಮೀನಲ್ಲಿ ಕೆಲಸ ಮಾಡಬೇಕಾದ್ರೆ ಮಿಷಿನ್ ಕೆಳಗಡೆ ಪ್ರೆಸ್ ಮಾಡಬೇಕಂತ ಇರಲ್ಲ. ಯೂಶ್ವಲಿ ಏನಾಗುತ್ತೆ, ಮುಂಚೆ ಇಂಜಿನ್ ಜಾಸ್ತಿ ವೆಯ್ಟ್ ಇದ್ದು ಆ ಕಡೆಗೆ ನಿಂತ್ಕೊಳ್ಳೋ ಥರ ಇದ್ದರೆ ನಾವು ಜಾಸ್ತಿ ಎಫರ್ಟ್ ಹಾಕಿ ಒತ್ತಿ ಇಟ್ಕೋಬೇಕು. ಇಲ್ಲಿ ಅದಿಲ್ಲ. ನಾವು ಮಿಷಿನ್ ನೋಡಿ, ನಾನು ಮತ್ತೊಂದು ಸರಿ ತೋರಿಸ್ತಾ ಇದ್ದೀನಿ, ನಾನು ಬಿಟ್ಟರೆ ಈ ಕಡೆನೇ ಬರುತ್ತೆ. ಅಂದರೆ ಬ್ಯಾಕ್ ರೋಟ್ರಿನಲ್ಲಿ ಬ್ಯಾಕಲ್ಲಿ ವೆಯ್ಟ್ ಜಾಸ್ತಿ ಇರೋದ್ರಿಂದ ಈಸಿಯಾಗಿ ನೆಲದಲ್ಲಿ ಕೂತ್ಕೊಳ್ಳುತ್ತೆ. ಈ ಡೆಪ್ತ್ ರಾಡ್ನ ಅಡ್ಜಸ್ಟ್ ಮಾಡೋ ಮೂಲಕ ನಾವು ಒಂದು ಸರಿ ಸೆಟ್ ಮಾಡಿಕೊಂಡ್ರೆ ನಮ್ಮ ಎಫರ್ಟು ಕೆಳಗಡೆ ತರಲ್ಲ, ಎಫರ್ಟ್ ಇಲ್ದಂಗೆ ಕೆಲಸ ಆಗುತ್ತೆ. ಮತ್ತು ನಮ್ಮ ರೋಟ್ರಿ ಏನಿದೆ, ಮುಂದೆಗೂ ತಿರುಗುತ್ತೆ, ಹಿಂದಕ್ಕೂ ತಿರುಗುತ್ತೆ, ರಿವರ್ಸಲ್ಲೂ ತಿರುಗುತ್ತೆ, ಫ್ರಂಟಲ್ಲೂ ತಿರುಗುತ್ತೆ. ಮುಂದೆ ತಿರುಗಬೇಕಾದ್ರೆ ಕಳೆ ತೆಗೆಯೋ ಕೆಲಸ ಮಾಡುತ್ತೆ, ಹಿಂದೆ ತಿರುಗಬೇಕಾದ್ರೆ ಡಿಚಿಂಗ್ ಆಪರೇಷನ್. ಅದೆರಡಕ್ಕೂ ಬೇರೆ ಬ್ಲೇಡ್ ಸೆಟ್ ಬರುತ್ತೆ, ಅದು ನಾವು ಕಂಪ್ನಿಯಿಂದ ರೈತರಿಗೆ ಕೊಡ್ತೇವೆ. ಮುಂದೆ ಇವಾಗ ನಾವೇನು ನೋಡ್ತಾ ಇದ್ದೀವಲ್ಲ, ಇದು ಮುಂದೆ ತಿರುಗುವ ಬ್ಲೇಡ್ ಸೆಟ್ಟು. ಮತ್ತು ನಮ್ಮದು ಇನ್ನೊಂದು ಬ್ಲೇಡ್ ಸೆಟ್ ಇದೆ, ಡಿಚಿಂಗ್ ಬ್ಲೇಡ್ ಸೆಟ್. ಅದನ್ನ ಹಾಕಿದಾಗ ರಿವರ್ಸ್ ರೋಟ್ರಿ ಮೂಲಕ ರಿವರ್ಸ್ ಹೋಗುತ್ತೆ. ನಾವು ಮುಂದೆ ನಡೀತಾ ಇರ್ತೀವಿ, ರಿವರ್ಸ್ ರೋಟ್ರಿ ಆಗುತ್ತೆ, ದಿಬ್ಬ ಎತ್ತು ಆಪರೇಷನ್ ಆಗುತ್ತೆ. ಈ ರೀತಿ ಎರಡೂ ರೀತಿ ಕೆಲಸಕ್ಕೆ. ಅಂದರೆ ಓನ್ಲಿ ಇದಕ್ಕಾದರೆ ನಮ್ಮ ಕೆಲವೊಂದು ಬೆಳೆಗಳಲ್ಲಿ, ತರಕಾರಿಗಳಲ್ಲಿ ಅಥವಾ ಕಬ್ಬಿನಲ್ಲಿ ಕಳೆ ತೆಗೆಯೋ ಕೆಲಸ ಭಾಳ ಕಡಿಮೆ ಇರುತ್ತೆ. ಇದು ನಮ್ಮ ಡಿಚಿಂಗ್ ಆಪರೇಷನ್ಗೆ ಏನು ಯೂಸ್ ಮಾಡ್ತೀವಿ, ಆ ಬ್ಲೇಡ್ ಸೆಟ್ಟು ನಾವು ತೋರಿಸ್ತಾ ಇದ್ದೇವೆ. ಇದನ್ನು ಫಿಕ್ಸ್ ಮಾಡ್ಕೊಳ್ಳೋ ಮೂಲಕ ರೋಟ್ರಿ ರಿವರ್ಸ್ ತಿರುಗಿದ್ರೆ ದಿಬ್ಬ ಎತ್ತು ಆಪರೇಷನ್ ಆಗುತ್ತೆ. ನಾನು ನಿಮ್ಗೆ ಹೇಳ್ತಾ ಇದ್ದೆ, ತರಕಾರಿಗಳಲ್ಲಿ ಮೆಣಸಿನಕಾಯಿ ಮತ್ತು ರೋ ಕ್ರಾಪ್ಸಲ್ಲಿ ಕೆಲವು ದಿನ ಕಳೆ ತೆಗಿತೀವಿ, ಮತ್ತಾದಮೇಲೆ ದಿಬ್ಬ ಎತ್ತಬೇಕಾಗುತ್ತೆ. ಬೇರಿಗೆ ಮಣ್ಣು ಕೊಟ್ಟಷ್ಟು ಬೆಳೆ ಚೆನ್ನಾಗಿ ಬರುತ್ತೆ, ಅಥವಾ ನೀರು ಹರಿಸ್ಲಿಕ್ಕೆ. ಅದಕ್ಕೆ ನಮ್ಮ ಡಿಚಿಂಗ್ ಆಪರೇಷನ್ ಯೂಸ್ ಆಗುತ್ತೆ. ಸೊ ಬರೀ ವೀಡಿಂಗ್ ಆಪರೇಷನ್ ಒಂದು 20%, 15-20% ಅಗ್ರಿಕಲ್ಚರ್ ಟೈಮ್ ಆದರೆ ಇನ್ನೊಂದು 20% ಡಿಚಿಂಗಲ್ಲೇ ಕೆಲಸ ಆಗುತ್ತೆ. ಸೊ ಹಾಗಾಗಿ ಒಂದು 40% ಇದ್ರವರೆಗೂ ನಮಗೆ ಮಿಷಿನು ರೈತರಿಗೆ ಜಮೀನಲ್ಲಿ ಯೂಸ್ ಆಗುತ್ತೆ. ಆ ರೀತಿ ಒಂದು ಹೈ ಟೆಕ್ನಾಲಜಿ ಇದೆ ಇದರಲ್ಲಿ. ಟೆಕ್ನಾಲಜಿಗಳ ಇನ್ನೊಂದು ಸುಪೀರಿಯಾರಿಟಿ ನಮ್ಮ ಮಿಷಿನಲ್ಲಿ ಏನಿದೆ ಅಂದರೆ, ಜಮೀನಲ್ಲಿ ಬಲಕ್ಕೆ ಮತ್ತು ಎಡಕ್ಕೆ ತಿರುಗಿಸ್ಲಿಕ್ಕೆ ಡಿಫ್ರೆನ್ಷಿಯಲ್ ಕ್ಲಚ್ ಸಿಸ್ಟಮ್ ಇದೆ. ಇಲ್ಲಿ ನಾವು ಈ ಕ್ಲಚ್ಚನ್ನು ಹಿಡಿಯೋ ಮೂಲಕ ಗಾಡಿ ಲೆಫ್ಟಿಗೆ ತಿರ್ಕೊಳ್ಳುತ್ತೆ, ಇಲ್ಲಿರುವಂಥ ಕ್ಲಚ್ನ ಹಿಡಿಯೋ ಮೂಲಕ ಬಲಕ್ಕೆ ತಿರುಗುತ್ತೆ. ಸೊ ಈಸಿ ಮೆನು, ಆ ಕಡೆ ಈ ಕಡೆ ಎಳೆದಾರೆ ತಪ್ಪುತ್ತೆ. ಹಾಂ ಹೌದು, ನಾವು ಯೂಶುವಲ್ ಆಗಿ ಜಮೀನು ಕೊನೆಯಲ್ಲಿ ನಾವು ಎಳ್ಕೊಳ್ಳೋ ಅಗತ್ಯ ಇಲ್ಲ. ಜಸ್ಟ್ ಈ ಕ್ಲಚ್ ಎಳೆಯೋ ಮೂಲಕ ಗಾಡಿ ಈ ಕಡೆ ತಿರುಗುತ್ತೆ, ಈ ಕಡೆ ಎಳೆಯೋ ಮೂಲಕ ಈ ಕಡೆ. ಸೊ ಈ ರೀತಿಯಾಗಿ ಒಂದು ಟೆಕ್ನಾಲಜಿಕಲಿ ಒಂದು ಸುಪೀರಿಯರ್ ಪ್ರಾಡಕ್ಟ್ ಆಗುತ್ತೆ. ಈಗ ಇಂಡಸ್ಟ್ರಿಯಲ್ಲಿ ಇರೋ ಎಲ್ಲ ಮಿಷನ್ಗಳಿಗಿಂತ ಒಂದು ವಿಶೇಷತೆಯನ್ನು ನಾವು ಮಿಷನಲ್ಲಿ ತರುವಂಥ ಪ್ರಯತ್ನ ಮಾಡಿದ್ದೇವೆ. ಸರ್ ಸಬ್ಸಿಡಿ ಏನಾದರೂ ಸಿಗುತ್ತಾ ಇದಕ್ಕೆ? ಸರ್ ಸಬ್ಸಿಡಿ ಅವೈಲಬಿಲಿಟಿ ಇದೆ. ಸೊ ಈಗ ಇನ್ನೂ ಈ ವರ್ಷದಲ್ಲಿ 23-24ರಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಸಬ್ಸಿಡಿ ಇನ್ನೂ ಡಿಸೈಡೇಷನ್ ಆಗಿಲ್ಲ, ಬಟ್ ಹಾರ್ಟಿಕಲ್ಚರಲ್ಲಿ ಆಗಿದೆ. ಹಾರ್ಟಿಕಲ್ಚರಲ್ಲಿ ಸಪ್ಲೈ ಮಾಡ್ತಾ ಇದ್ದೇವೆ ಈಗಾಗಲೇ. ಸೊ ಇಮಿಡಿಯೇಟಾಗಿ ಯಾರಾದರೂ ಬೇಕಾಗಿರೋರು ತಮ್ಮ ಹತ್ತಿರದ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳನ್ನ ಸಂಪರ್ಕಿಸುವ ಮೂಲಕ ಇದ್ರ ಪ್ರಯೋಜನ ಪಡ್ಕೋಬೋದು ಸರ್. ಸೊ ಈ ರೀತಿ ಈ ಒಂದು ಮಿಷಿನ್ನು ಏನಿದೆಯಲ್ಲ, ಟೆಕ್ನಾಲಜಿಕಲಿ ಸುಪೀರಿಯರ್ ಆಗ್ತದೆ.
ಸೊ ನಾವು ನಮ್ಮ ರೈತ ಮಿತ್ರರಿಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ ಮೂಲಕ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋ ಮೂಲಕ ಇದ್ರ ಪ್ರಯೋಜನ ಪಡ್ಕೊಳ್ಳಿ ಅಂತ ಕೇಳ್ತೇವೆ. ಥ್ಯಾಂಕ್ ಯು ಸರ್.